ते स्वविज्ञस्वरा तेने ಫ್ಯಾನ್ ಅಲ್ಲೇ ಇಟ್ಟು ब्रह्महृदाय कवये मुह्यन्ति यं सूरयः तेजो वारिमृदां ಕರೆಕ್ಟ್ यथा ಆಗಿ विनिमयो मृषा धाम्नमस्येन सदा निरस्तकुहकं सत्यं परं धीमहि यं प्रव्रजन्तमनुपेतमते दीपादया करवोति नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्तिस्तु सताम् ವೃತ್ರಾಸುರನ ಮತ್ತು ಇಂದ್ರನ ಸಂವಾದದ ಭಾವವನ್ನ ನಾವು ನೋಡುತ್ತಿದ್ದೆವು. ಇಂದ್ರನ ಕೈಯಿಂದ ಯಾವಾಗ ವಜ್ರ ಜಾರಿ ಹೋಗುತ್ತೋ, ನಾಚಿಕೆಗೊಂಡಂತಹ ಇಂದ್ರನ ಕೈಗೆ ಮತ್ತೆ ವಜ್ರಾಯುಧವನ್ನ ಎತ್ತಿಕೊಟ್ಟು, ಹೀಗೆ ನಾಚಿಕೊಂಡ್ರೆ ಉಪಯೋಗ ಇಲ್ಲ, ಯುದ್ಧಕ್ಕಾಗಿ ನಿರಂತರ ಪ್ರಯತ್ನಿಸ್ತಾ ಇರಬೇಕು. ಭಗವಂತ ನಿನಗೆ ಕೊಲ್ಲುವ ಪಾತ್ರ ಕೊಟ್ಟಿದ್ದಾನೆ, ನನಗೆ ಸಾಯುವ ಪಾತ್ರ ಕೊಟ್ಟಿದ್ದಾನೆ. ಹಾಗಾಗಿ ನಾವು ನಮ್ಮ ನಮ್ಮ ಪಾತ್ರವನ್ನ ಯಶಸ್ವಿಯಾಗಿ ನಿರ್ವಹಿಸಬೇಕಾದದ್ದು ನಮ್ಮ ಕರ್ತವ್ಯ. ಎಲ್ಲರೂ ಕೂಡ ಅದೇ ಭಗವಂತನ ವಶದಲ್ಲಿ ಇದ್ದು ಅವನ ಆ ಆಳ್ವಿಕೆಯಲ್ಲಿ ತಮ್ಮೆಲ್ಲ ಕಾರ್ಯಭಾರಗಳನ್ನು ನಡೆಸ್ತಾ ಇದ್ದಾರೆ ಹೊರತು ನಾವಾಗಿ ಯಾವುದನ್ನು ಮಾಡುವುದಲ್ಲ ಅಂತ ಇಷ್ಟು ಹೇಳಿ ನಂತರ ಹೇಳ್ತಾನೆ, ಪಶ್ಯಮಾಂ ನಿರ್ಜಿತಂ ಶಕ್ರ ವೃಕ್ಣಾಯುಧ ಭುಜಂ ಮೃಧೆ ಘಟಮಾನಂ ಯಥಾಶಕ್ತಿ ತವ ಪ್ರಾಣಚಿಹೀರ್ಷಯ. ಒಂದು ಒಳ್ಳೆ ಮಾತಿದು ಯೋಚನೆ ಮಾಡಿದ್ರೆ. ಯಾಕೆಂದ್ರೆ ಆ ಇಲ್ಲಿ ಈ ಮಾತಿನ ಅಭಿಪ್ರಾಯ ಏನು ಅಂದ್ರೆ, ಪಶ್ಯಮಾಂ ನಿರ್ಜಿತಂ, ನಾನ್ ಸೋತಿದ್ದೇನೆ ಅಂದ್ರೆ ಒಂದು ರೀತಿಯಲ್ಲಿ ನಿನ್ನ ಪೆಟ್ಟಿಗೆ ಒಂದು ಕೈ ತುಂಡಾಗಿ ಹೋಗಿದೆ ನಂದು. ಆದ್ರೂ ನನ್ನ ಯುದ್ಧದಲ್ಲಿ ನನ್ನ ಶೂಲ ಮುರಿದು ಹೋಯ್ತು, ತೋಳು ಮುರಿದು ಹೋಯ್ತು, ಸೋತಿದ್ದೇನೆ ಅಂತನ್ನುವ ಪರಿಸ್ಥಿತಿ ಇದ್ರೂ ಕೂಡ ನಾನು ಇನ್ನೂ ಉಳಿದ ಒಂದೇ ಕೈಯಿಂದ ನಿನ್ನ ಮೇಲೆ ಹೋರಾಡ್ಲಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ಜೀವನದಲ್ಲಿರಬೇಕಾದ ಉತ್ಸಾಹ. ನೀವು ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿಗಳನ್ನ ಗಮನಿಸಿ ಅಥವಾ ಯಾವುದೇ ಸಸ್ಯಗಳನ್ನ ಗಮನಿಸಿ, ನೀರಿಲ್ಲದಂತಹ ಜಾಗದಲ್ಲೂ ಕೂಡ ಅವುಗಳಿಗೆ ನೀರು ಕಮ್ಮಿದೆ ಅಂತ ಗೊತ್ತಾದ ತಕ್ಷಣ ಮರಗಳು ಏನ್ ಮಾಡ್ತವೆ, ತಮ್ಮ ಎಲೆಗಳನ್ನೆಲ್ಲ ಉದುರಿಸಿ ಬಿಡ್ತವೆ. ಯಾವಾಗ ಮಳೆ ಬರುತ್ತೋ ಆವಾಗ ಮತ್ತೆ ಚಿಗಿತು ಹೊಸ ಚಿಗುರುಗಳಿಂದ ನಳನಳಿಸುತ್ತೆ ಮರ. ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿ ಏನಾದ್ರೂ ಆ ಸಾಯುವಂತ ಸ್ಥಿತಿಗೆ ಬಂದಿದ್ರೆ ಆವಾಗ ಅವುಗಳು ಏನಾದ್ರೂ ಮಾಡಿ ಬದುಕಬೇಕು ಅನ್ಕೊಳ್ತವೆ. ಈಗ ಈ ಇರುವೆಗಳಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಅವುಗಳ 4-5 ಕಾಲು ತುಂಡಾಯ್ತು ಅಂತ ಇಟ್ಕೊಳ್ಳಿ. ಒಂದೇ ಕಾಲಿದ್ರು ಕೂಡ ಆ ಒಂದೇ ಕಾಲಿನಿಂದ ನಿರಂತರ ತಾನು ಎಲ್ಲಿಯಾದ್ರೂ ಬದುಕ್ಲಿಕ್ಕೆ ಅವಕಾಶ ಸಿಗುತ್ತಾ ಅಂತ ಅದರಲ್ಲೇ ತೆವಳ್ತಾ ಹೋಗುತ್ತೆ ಹೊರತು, ಅಯ್ಯೋ ನನ್ನ ಎಲ್ಲಾ ಕಾಲು ಹೋಯ್ತು ಸತ್ತೋಗ್ತೇನೆ ಅಂತ ಹೋಗಿ ನೀರಿಗೆ ಹಾರಲ್ಲ, ಬೆಂಕಿಗೆ ಹಾರಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಜೀವನದ ಉತ್ಸಾಹ ಅಂದ್ರೆ ಗಿಡಗಳಿಂದ ಕಲಿಬೇಕು, ಮರಗಳಿಂದ ಕಲಿಬೇಕು, ಪ್ರಾಣಿಗಳಿಂದ ಕಲಿಬೇಕು. ಮನುಷ್ಯನಿಗೆ ಎಷ್ಟು ಬೇಗ ನಿರುತ್ಸಾಹ ಬಂದ್ಬಿಡುತ್ತೆ, ಎಷ್ಟು ಬೇಗ ವ್ಯಥೆಗೆ ಒಳಗಾಗಿ, ಅಯ್ಯೋ ಯಾಕೆ ಬದುಕಿರ್ಬೇಕು, ನನ್ ಬದುಕಿದ್ದೇನು ಉಪಯೋಗ, ನಿಮ್ಗೂ ಉಪಯೋಗ ಇಲ್ಲ, ಅವರಿಗೂ ಉಪಯೋಗ ಇಲ್ಲ, 100 ತರದ ಕಾರಣಗಳನ್ನು ಹೇಳಿ ನಾನು ಸತ್ರೆ ಚೆನ್ನಾಗಿತ್ತು ಅಂತ ಶುರು ಮಾಡ್ತಾರೆ. ಈ ಮಾತಾಡ್ಲಿಕ್ಕೆ ಮನುಷ್ಯ ಬೇಕಾ? ಅವನಿಗೆ ಮಾತು ಸಿಕ್ಕಿದ್ದೆ ಸಾಯುವ ಮಾತಾಡ್ಲಿಕ್ಕ. ಆದ್ರೆ ಮನುಷ್ಯ ಹಾಗೆ ವರ್ತಿಸ್ತಾನೆ. ವಸ್ತುತಃ ಉಳಿದ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಬುದ್ಧಿ, ಹೆಚ್ಚು ಬದುಕ್ಲಿಕ್ಕೆ ಬೇಕಿರುವ ಅವಕಾಶಗಳು, ತನಗೆ ಒದಗಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿಕ್ಕೆ ಬೇಕಿರುವ ಬುದ್ಧಿವಂತಿಕೆ ಎಲ್ಲ ಇರುವುದು ಮನುಷ್ಯನಿಗೆ. ಆದ್ರೆ ಮನುಷ್ಯ ಸಾಯುವ ಮಾತಾಡ್ತಾನೆ. ಆದ್ರೆ ಯಾವ ವಿಶೇಷ ಶಕ್ತಿಯೂ ಇಲ್ಲದ ಜೀವರಾಶಿಗಳಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಬದುಕುವುದಕ್ಕೆ ಹಿಂಗೆ ಹೆಣಗಾಡ್ತಾರೆ ಅಂದ್ರೆ, ಯಾವತ್ತೂ ಕೂಡ ಯಾರು ಕೂಡ ಅಷ್ಟು ಹೆಣಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೆಣಗಾಡ್ತವೆ ತಮ್ಮ ಬದುಕನ್ನ ಭಗವಂತನ ಪ್ರಸಾದ ಅನ್ನುವ ರೀತಿಯಲ್ಲಿ ಅವುಗಳನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತವೆ. ನಾವು ಅನ್ಕೊಳ್ತೀವಿ ನಮ್ಮ ಕಷ್ಟವೇ ದೊಡ್ಡದು ಅಂತ. ಆದ್ರೆ ಒಂದು ಸರ್ತಿ ಪ್ರಾಣಿಗಳ ಬದುಕನ್ನ, ಪಕ್ಷಿಗಳ ಬದುಕನ್ನ ಆಗ ಆ ಏನಂತಾರೆ ಅದಕ್ಕೆ,
ಹಾರ್ನ್ ಬಿಲ್ ಅಂತ ಒಂದು ಹಕ್ಕಿ ಇದೆ. ನಾವು ಸುಮ್ನೆ ನೆನಪಾಯ್ತು ಅಂತ ಹೇಳ್ತಿದ್ದೇನೆ. ಅದಕ್ಕೆ ನಾವು ಏನಂತೀವಿ ಅಂದ್ರೆ ಆ ಅದ್ರ ತಲೆ ಇಷ್ಟು ದೊಡ್ಡದಿರುತ್ತೆ, ಮುಖವೇ ಇಷ್ಟು ದೊಡ್ಡದಿರುತ್ತೆ. ಅದರಲ್ಲೂ ಆ ತಲೆಯ ಭಾಗ, ನೀವು ಕೊಕ್ಕು ಹೇಗೆ ಗಟ್ಟಿ ಇದೆಯೋ ಹಾಗೆ ಇಡೀ ತಲೆಯ ಭಾಗ ಅತ್ಯಂತ ಗಟ್ಟಿ ಇದೆ. ಆ ಅದಕ್ಕೆ ಏನೋ ಹೆಸರಿತ್ತು, ಮರ್ತೋಯ್ತು ನನಗೆ. ನೀವು ಹಾಕಿ ನೋಡಿದ್ರೆ ಸಿಗುತ್ತೆ. ಹಾರ್ನ್ ಬಿಲ್ ಅಂತ ಕರೀತಾರೆ ಅದನ್ನು ಇಂಗ್ಲಿಷ್ ನಲ್ಲಿ. ಅದರಲ್ಲಿ ಹೆಣ್ಣು ಮೊಟ್ಟೆಗಳನ್ನಿಟ್ಟು ಒಂದು ಮರದ ಕೊಠರೆಗಳಲ್ಲೇ ವಾಸ ಮಾಡುದು. ಅದು ಮರದ ಭಾಗದಲ್ಲಿ ಗೆಲ್ಲು ಬಿದ್ದು ಹೋದಾಗ ಒಂದು ತೂತಾಗುತ್ತಲ್ಲ ಅದರ ಒಳಗಡೆ, ಅದರ ಆಳದಲ್ಲಿ ಅದು ಸುಮಾರು ಇಷ್ಟು ದೊಡ್ಡದಿರುತ್ತೆ ಹಕ್ಕಿ. ಆ ಹಕ್ಕಿ ಹೆಣ್ಣು ತುಂಬಾ ಚೆನ್ನಾಗಿ ರೆಕ್ಕೆ ಪುಕ್ಕಗಳಿಂದ ತುಂಬಿರುತ್ತೆ. ಆದ್ರೆ ಮೊಟ್ಟೆ ಇಟ್ಟ ಮೇಲೆ ಶಾಖ ಕೊಡ್ಲಿಕ್ಕೋಸ್ಕರ ಆ ಮಕ್ಕಳಿಗೆ ಮುಂದೆ ಹುಟ್ಟಿದ ಮೇಲೆ ಏನೂ ತೊಡಕಾಗಬಾರದು ಅಂತ ತನ್ನ ಮೈಯ ಎಲ್ಲಾ ಪುಕ್ಕವನ್ನು ಉದುರಿಸುತ್ತೆ. ಅಷ್ಟೂ ಪುಕ್ಕವನ್ನು ಉದುರಿಸಿ ಹಾಸಿಗೆ ಮಾಡಿ ಅದರ ಮೇಲೆ ಮೊಟ್ಟೆ ಇಟ್ಟು ಅದರ ಮೇಲೆ ತಾನು ಮಂಗಟ್ಟೆ ಅಂತ ಹೇಳ್ತಾರೆ, ಕರೆಕ್ಟ್, ಮಂಗಟ್ಟೆ ಅಂತ ಆ ಹಕ್ಕಿಗೆ ಹೆಸರು. ಆ ಅದು ಆ ಪೊಟರೆಯಲ್ಲಿ ಹೇಗೆ ಅಂದ್ರೆ ಬೇರೆ ಯಾವುದೇ ಪಕ್ಷಿಗಳು ಅದರ ಮೇಲೆ ಅಥವಾ ಹಾವುಗಳು ಇತ್ಯಾದಿಗಳು ಅಟ್ಯಾಕ್ ಮಾಡಬಾರದು ಅಂತ ಮಣ್ಣನ್ನ ತಂದು ಇಡೀ ಆ ಪೊಟರೆಯ ಸುತ್ತ ಕಟ್ಟಿ ಬಿಡುತ್ತೆ. ಕಟ್ಟಿ ಕೇವಲ ತನ್ನ ಕೊಕ್ಕು ಮಾತ್ರ ಹೋಗ್ಲಿಕ್ಕೆ ಎಷ್ಟು ಬೇಕೋ ಆಹಾರ ಕೊಡ್ಲಿಕ್ಕೆ ಅಷ್ಟಕ್ಕೆ ಮಾತ್ರ ಅದನ್ನ ತೂತು ಬಿಟ್ಟಿರುತ್ತೆ. ಉಳಿದಂತೆ ನೀವು ಹಾರೆ ತಂದು ಹೊಡೆದ್ರೂ ಕೂಡ ಅದು ಒಡಿಯಲ್ಲ. ಆ ಗೂಡು ಅಷ್ಟು ಗಟ್ಟಿ ಮಣ್ಣು, ಅದು ಎಲ್ಲಿಂದ ತರುತ್ತೆ, ಯಾವ ರೀತಿ ಅದಕ್ಕೆ ಸಿಮೆಂಟ್ ಕಲಸತ್ತೆ ಗೊತ್ತಿಲ್ಲ. ಆದ್ರೆ ಅದರ ಒಳಗೆ ಯಾವ ಹುಳವೂ ಕೂಡ ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಭೇದಿಸಿ ಒಳಗೆ ಹೋಗ್ಲಿಕ್ಕಾಗಲ್ಲ. ಅಂದ್ರೆ ಆಗ ತುಂಬಾ ತಾಯಿ ನಿಶಕ್ತಿಯಿಂದ ಇರುತ್ತೆ. ಅದಕ್ಕೆ ಹೋರಾಡುವ ಶಕ್ತಿ ಇರುವುದಿಲ್ಲ ತಾಯಿಗೆ. ದೇಹದಿಂದ ಎಲ್ಲ ಆ ಮಕ್ಕಳಿಗೋಸ್ಕರ ತನ್ನ ಶಕ್ತಿಯನ್ನೇ ಬಿಟ್ಟು ಆ ಮಗುವಿನ ರಕ್ಷಣೆಗೋಸ್ಕರ ಬದುಕ್ತಾ ಇರುತ್ತೆ. ಗಂಡು ಹಠ ಮಾಡಿ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟು, ಒಂದು ಜನಕ್ಕಲ್ಲ, ಒಳಗೆ ಇರುವ 5-6 ಮರಿಗಳು ಮತ್ತು ತಾಯಿಗೆ ಎಲ್ರಿಗೂ ಆಗುವಷ್ಟು ಆಹಾರವನ್ನ ತಂದು ಕೊಡ್ತಾ ಇರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಆ ಹಕ್ಕಿಯ ಬಗ್ಗೆ ತುಂಬಾ ಅದರ ತಲೆ ಆ ಭಾಗದ ವಸ್ತು ಅದು ಅಲಂಕಾರಕ್ಕಾಗಿ ತುಂಬಾ ಬಳಸ್ತಾರೆ. ಅಂದ್ರೆ ಈ ಆಭರಣ ಮಾಡ್ಲಿಕ್ಕೆ ಏನೇನೋ ಮಾಡ್ತಾರೆ ಅದರಿಂದ. ಅದಕ್ಕೋಸ್ಕರ ಬೇಟೆ ಆಡ್ತಾರೆ ಕೆಲವೊಮ್ಮೆ. ಬೇಟೆ ಆಡುವಾಗ ಅಕಸ್ಮಾತ್ ಗಂಡು ಹಕ್ಕಿ ಹೊರಗಿನಿಂದ ಬೇಟೆಗೆ ಸಿಕ್ಕು ಸತ್ತಿತು ಅಂದ್ರೆ ಯಾವ ಕಾರಣಕ್ಕೂ ಮತ್ತೆ ಆ ತಾಯಿ ಆ ಗೂಡಿನಿಂದ ಹೊರಬರ್ಲಿಕ್ಕಾಗದೆ ಅಲ್ಲೇ ಕೊಳೆತ್ ಸತ್ತೋಗುತ್ತೆ. ಅದು ಈ ಗಂಡೆ ಮತ್ತೆ ಹೊರಗಿನಿಂದ ಬಂದು ಅದಕ್ಕೆ ಒಂದು 2 ತಿಂಗಳು ಏನೋ ಅಥವಾ 45 ದಿವಸನೋ ಏನೋ ಇರಬೇಕು. ಅಷ್ಟು ದಿನದ ನಂತರ ಅದು ಒಡೆದು ಅವುಗಳನ್ನು ಹೊರಗೆ ತರುತ್ತೆ. ಒಂದ್ ವೇಳೆ ಹೊರಗಿನಿಂದಲೇ ಗಂಡು ಸತ್ತಿತು ಅಂದ್ರೆ ಒಳಗಿದ್ದ ಎಲ್ಲಾ ಹಕ್ಕಿಗಳು ತಾಯಿ ಸೇರಿ ಅಷ್ಟೂ ಕೂಡ ಸತ್ತು ಹೋಗುತ್ತೆ. ಯಾರು ಆಮೇಲೆ ಅದನ್ನು ಬಿಡಿಸಿ ಹೊರಗೆ ತೆಗಿಲಿಕ್ಕಾಗಲ್ಲ. ಈ ಕಷ್ಟದಲ್ಲಿ ಅವುಗಳು ಇನ್ನೂ ಜೀವಂತವಾಗಿ ನಾನು ಬದುಕಬೇಕು ಅಂತ ಆಸೆ ಪಡುತ್ತೆ. ಅವುಗಳ ಜೀವನದ ಸ್ಥಿತಿ ಯಾವಾಗ್ಲೂ ಕ್ವಶನ್ ಮಾರ್ಕ್, ಏನಾಗುತ್ತೆ ಗೊತ್ತಿಲ್ಲ. ಆದ್ರೂ ಅವುಗಳು ನೆಮ್ಮದಿಯಿಂದ ಬದುಕ್ತವೆ. ದೇವರು ಕೊಟ್ಟಷ್ಟು ಕಾಲ ಚೆನ್ನಾಗಿ ಬದುಕಬೇಕು ಅಂದ್ಕೊಳ್ತವೆ. ಮನುಷ್ಯ ಯಾಕೆ ಇಂಥ ಆ ನಿರಾಶೆಯಲ್ಲಿ ಬದುಕಬೇಕು? ಯಾಕೆ ಅವುಗಳು ಆ ರೀತಿ ಕಷ್ಟಪಡ್ತಾ ಇದ್ರೂ ಕೂಡ ಸಾಯುವ ಯೋಚನೆ ಮಾಡಲ್ಲ? ಅಂದ್ರೆ ಅವುಗಳ ಇವತ್ತು ಸಂತತಿ ತುಂಬಾ ಕ್ಷೀಣವಾಗಿ ಬಿಟ್ಟಿದೆ. ಅವುಗಳನ್ನು ನೋಡ್ಲಿಕ್ಕೆ ಸಿಗುದೇ ಕಷ್ಟ ಆಗ್ಬಿಟ್ಟಿದೆ ಇವತ್ತು. ಅದನ್ನ ತುಂಬಾ ಹುಡುಕಿ ಹುಡುಕಿ ಕೊಲ್ತಾರೆ ಅದನ್ನ, ದುಡ್ಡಿನ ಆಸೆಗೋಸ್ಕರ. ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತೆ ಅದಕ್ಕೆ ಅಂತ. ಆದ್ರೆ ಅವುಗಳ ಸಂತತಿ ನಾಶ ಆಗುವುದರ ಜೀವನದ ಅವುಗಳ ಕಷ್ಟಗಳನ್ನು ನೋಡಿದ್ರೆ ಮನುಷ್ಯನಿಗೆ ಆ ಕಷ್ಟವೇ ಇಲ್ಲ. ಇದು ನಾನು ಬರೀ ಒಂದು ಹಕ್ಕಿಯ ಘಟನೆ ಹೇಳಿದ್ದು. ಅದು ಎಲ್ಲಿಂದನೋ ಹಾರ್ಕೊಂಡ್ ಬರುತ್ತೆ ಮೊಟ್ಟೆ ಇಡ್ಲಿಕ್ಕೋಸ್ಕರ. ಈ ಗಂಡು ಹೆಣ್ಣು ಎರಡೂ ಕೂಡ ಸುಮಾರು 10-12 ಮೈಲಿ ದೂರದಿಂದ ಈ ಕಡೆ ಬರುತ್ತೆ. ಅಥವಾ ಇನ್ನು ಕೆಲವೆಲ್ಲ ಇನ್ನೂ ಜಾಸ್ತಿ. ಕೆಲವೊಂದ್ ಸರ್ತಿ ಹೇಳ್ತಾರೆ ಈಶಾನ್ಯ ಭಾಗದಿಂದ ಇಲ್ಲಿ ತನಕ, ಅಂದ್ರೆ ಪಶ್ಚಿಮ ಘಟ್ಟದ ತನಕ ಅದು ಬರುತ್ತೆ ಅಂತ. ಏನಿಲ್ಲ ಅಂದ್ರೆ ಒಂದು 10 ರಾಜ್ಯ ದಾಟ್ಕೊಂಡು ಈ ಕಡೆ ಬರುತ್ತೆ. ಬರುವುದು ಯಾಕೆ ಅಂದ್ರೆ ಇಲ್ಲಿ ಕ್ಷೇಮ, ಮೊಟ್ಟೆ ಇಡ್ಲಿಕ್ಕೆ ಈ ಜಾಗಗಳು ಕ್ಷೇಮ ಅಂತ. ಆದ್ರೆ ಇಲ್ಲಿಯೂ ಅದನ್ನ ನಾಶ ಮಾಡುವಂತಹ ಮನುಷ್ಯ ಇದ್ದಾನೆ ಅಂತ ಅವುಗಳಿಗೆ ಗೊತ್ತಿಲ್ಲ ಪಾಪ. ಅದನ್ನ ಈ ವೃತ್ರಾಸುರನ ಮಾತು ಕೇಳುವಾಗ ಅನ್ಸಿದ್ದೇನು ಅಂದ್ರೆ, ಘಟಮಾನಂ ಯಥಾಶಕ್ತಿ ತವ ಪ್ರಾಣ ಜಿಹೀರ್ಷಯ. ನನಗೆ ಹೇಗಾದ್ರೂ ಸರಿ ನಿನ್ನನ್ನ ಶಕ್ತಿ ಇರುವ ತನಕನು ಹೊಡೆದು ಕೊಲ್ಲಬೇಕು ಅಂತನ್ನುವ ಹೋರಾಟದ ಕೆಚ್ಚಿನಿಂದಲೇ ಯುದ್ಧ ಮಾಡ್ತಾ ಇದ್ದೇನೆ. ನೀನ್ ಯಾಕೆ ಕೈಯಲ್ಲಿ
ವಜ್ರಾಯುಧವನ್ನು ಎತ್ತಿಕೊಟ್ರು ಕೂಡ ನಾಚಿಕೆಯಿಂದ ನಿಂತಿದ್ದಿ. ಯುದ್ಧಕ್ಕೆ ಹಾಗೆಲ್ಲ ಹಿಂದೆಟ್ಟು ಸರಿಯುವುದು ತಪ್ಪು. ಯುದ್ಧದಲ್ಲಿ ಮುನ್ನುಗ್ಗಬೇಕು ಹೊರತು ಹಿಂದೆ ಸರಿಯುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಅವನು ಎಚ್ಚರಿಸ್ತಾನೆ. ಪ್ರಾಣಗ್ಲಹೋಯಂ ಸಮರಃ ಇಶ್ವಕ್ಷೋ ವಾಹನಾಸನಃ ಅತ್ರ ನ ಜ್ಞಾಯತೆ ಮುಷ್ಯ ಜಯೋ ಮುಷ್ಯ ಪರಾಜಯ. ಹೇಳಿ. ಕ್ಷಮಿಸಿ ಅಲ್ಲ, ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದ ಹ. ಒಂಚೂರು ಬ್ಯಾಕ್ ಗ್ರೌಂಡ್ ಬ್ಲರ್ ಮಾಡಕ್ಕಾಗತ್ತೆ. ನಂದಾ? ಸರಿ, ಒಂದೇ ನಿಮಿಷ. ಆಯ್ತಾ? ಯುದ್ಧ ಅನ್ನೋದು ಒಂದು ಜೂಜಾಟ ಇದ್ದ ಹಾಗೆ. ಅದು ಆ ಸುಲಭದಲ್ಲಿ ಯಾರಿಗೆ ಜಯ ಆಗುತ್ತೆ ಯಾರಿಗೆ ಸೋಲಾಗುತ್ತೆ ಅಂತ ಹೇಳಲಿಕ್ಕೆ ಬರುವಂತದ್ದಲ್ಲ. ಆದ್ರಿಂದಾಗಿ ಪ್ರಾಣವನ್ನ ಪಣಕ್ಕಿಟ್ಟು ಡೂ ಆರ್ ಡೈ ಅಂತಾನೆ ಯುದ್ಧ ಅನ್ನೋದು ಯಾವಾಗ್ಲೂ ಹಾಗೇನೆ. ನಮ್ಮ ಸರ್ವ ಬಲವನ್ನು ಅದರಲ್ಲಿ ಪ್ರಯೋಗಿಸಿ, ಬುದ್ಧಿಯ ಬಲ ಸೇರಿ, ಆತ್ಮದ ಬಲ ಸೇರಿ, ಕೇವಲ ಸೇನಾ ಬಲ ಮಾತ್ರ ಹಾಕಿದ್ರೆ ಉಪಯೋಗ ಇಲ್ಲ. ಹಾಗಾಗಿ ಎಲ್ಲಾ ರೀತಿಯ ಬಲವನ್ನು ಪಣಕ್ಕಿಟ್ಟು, ಈ ಸಾಮಾನ್ಯ ಹಳೆಯ ಯುದ್ಧದಲ್ಲಾಗುವಾಗ ಬಾಣಗಳೇ ಅವ್ರು ಹೇಳುವಂತದ್ದು ಇಶ್ವಕ್ಷಃ. ಇಶು ಅಂದ್ರೆ ಬಾಣ, ಬಾಣವೇ ದಾಳ. ಆಮೇಲೆ ವಾಹನಾಸನಃ, ಈ ವಾಹನಗಳೇ ಆ ಜೂಜಿಗೆ ಹಾಕುವಂತಹ ಆ ಹಲಗೆ ಇದೆಯಲ್ಲ ಕೆಳಗಿದ್ದು ಆಡ್ಲಿಕ್ಕೆ ಹಾಕುವಂತಹ ಹಲಗೆ. ಈ ವಾಹನಗಳೇ ಹಲಗೆಗಳು, ಬಾಣಗಳೇ ದಾಳಗಳು. ಇದರಲ್ಲಿ ಇವನಿಗೆ ಜಯ ಸಿಗುತ್ತೆ, ಇವನಿಗೆ ಜಯ ಸಿಗಲ್ಲ ಅಂತ ಯಾರು ಆಟದ ಮುಂಚೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಯಾವ ತರದ ನಂಬರ್ ಬೀಳುತ್ತೋ, ಯಾವ ಸಂಖ್ಯೆಯಿಂದ ಗೆಲುವು ಸಾಧಿಸ್ತಾನೋ ಗೊತ್ತಿಲ್ಲ. ಹಾಗೆ ನೀನು ಈ ಯುದ್ಧದ ಬಗೆಗೆ ಆ ಬೇಸರ ಪಟ್ಟುಕೊಂಡು ಹಿಂದೆ ಸರಿಯುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಅವನನ್ನು ಎಚ್ಚರಿಸ್ತಾನೆ. ಶ್ರೀ ಶುಕ ಉವಾಚ ಇಂದ್ರೋ ವೃತ್ರವಚ ಶ್ರುತ್ವಾ ಗತಾಳೀಕಮಪೂಜಯತ್ ಗೃಹೀತ ವಜ್ರ ಪ್ರಹಸನ್ ತಮಾಹ ಗತ ವಿಸ್ಮಯ. ಶುಕಾಚಾರ್ಯರು ಹೇಳ್ತಾರೆ, ಇಂದ್ರ ವೃತ್ರನ ಕಪಟವಿಲ್ಲದ ಈ ಮಾತುಗಳನ್ನ ಕೇಳಿ ಭಲೆ ಭಲೆ ಅಂತ ಅಂದ. ಅಬ್ಬಾ, ಏನಪ್ಪ, ಸೋಲಿನ ಅಂಚಿನಲ್ಲಿದ್ದಾಗಲೂ, ಸಾವಿನ ಬದಿಯಲ್ಲಿದ್ದಾಗಲೂ ಗೆಲುವಿನ ಆಸೆಯೊಂದಿಗೆ ಎದುರಾಳಿಯನ್ನೂ ಹುರುಪುಗೊಳಿಸುತ್ತಾ ಯುದ್ಧಕ್ಕೆ ಮೆರುಗು ತಂದಂತಹ ನಿನ್ನ ಮಾತುಗಳನ್ನ ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಪ್ರಹಸನ್ ಅಂದ್ರೆ ಅಹಂಕಾರ ಪಡ್ಲಿಲ್ಲ. ಗತ ವಿಸ್ಮಯ, ತನ್ನ ಅಹಂಕಾರವನ್ನ ತೊರೆದು ನಗುತ್ತಾ ಅವನನ್ನ ಹೀಗೆ ಮಾತನಾಡಿಸಿದ. ಏನ್ ಮಾತಾಡಿಸಿದ? ಇಂದ್ರ ಉವಾಚ ಅಹೋ ದಾನವ ಸಿದ್ಧೋಸಿ ಯಸ್ಯ ತೇ ಮತಿರಿದೃಶಿ ಭಕ್ತ ಸರ್ವಾತ್ಮನಾತ್ಮಾನಂ ಸುಹೃದಂ ಜಗದೀಶ್ವರಂ. ದಾನವ, ಭಲೆ, ನಿನ್ನ ಮಾತು ತುಂಬಾ ಸಂತೋಷ ಕೊಟ್ಟಿತು. ಯುದ್ಧದ ನಡುವೆಯೂ ಇಂಥದ್ದೊಂದು ಸುಂದರವಾದ ಚರ್ಚೆ ನಡೆಯಬಹುದು, ಮನಸ್ಸಿಗೆ ಧೈರ್ಯ ತುಂಬುವ ಮಾತುಗಳನ್ನ ನಾನು ಪಡೆಯಬಹುದು ಅನ್ನುವ ನಿರೀಕ್ಷೆ ನನಗಿರ್ಲಿಲ್ಲ. ನೀನ್ ಈಗಾಗ್ಲೇ ಜೀವನ್ ಮುಕ್ತನಾಗಿ ಬಿಟ್ಟಿದ್ದಿ. ನಿನ್ನಲ್ಲಿ ಅಸುರನಾಗಿಯೂ ಕೂಡ ಇಂಥ ಒಳ್ಳೆಯ ಬುದ್ಧಿಯನ್ನ ನಾನು ನಿರೀಕ್ಷಿಸಿರ್ಲಿಲ್ಲ. ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ನೀನು ಜಗತ್ತಿನಲ್ಲಿ ಎಲ್ಲರಲ್ಲೂ ಇರುವ ಭಗವಂತನನ್ನ ಗೆಳೆಯನಾಗಿ ಕಂಡಿದ್ದಿ, ಮತ್ತು ಆ ಪ್ರಕಾರದಲ್ಲೇ ಯುದ್ಧ ಅಂತ ಅನ್ನೋದು ನಿನ್ನ ಪೂಜೆ ಎನ್ನುವ ಭಾವದಿಂದ ದೇವರು ಕೊಟ್ಟ ಪಾತ್ರ. ನಾನು ಸಾಯ್ಲಿಕ್ಕೆ ಅದಕ್ಕೆ ನಾನು ಸಿದ್ಧ ಅಂತ ನೀನು ಹೇಳಿದ್ಯಲ್ವಾ, ಇದು ನನಗೆ ಬಹಳ ಆಶ್ಚರ್ಯವನ್ನ ಕೊಡ್ತಾ ಇದೆ. ಆದ್ರಿಂದಾಗಿ ಎಲ್ಲ ಪ್ರಕಾರದಿಂದಲೂ ನೀನು ದೇವರ ಪೂಜೆ ಮಾಡುವುದರಲ್ಲಿ ಅತ್ಯಂತ ಅದ್ಭುತವಾಗಿದ್ದಿ ಅಂತ ಹೀಗೆ ಹೇಳ್ತಾನೆ. ಭವಾನತಾರ್ಷೀನ್ ಮಾಯಾಂ ವೈ ವೈಷ್ಣವೀಂ ಜನಮೋಹಿನೀಂ ಯದ್ವಿಹಾಯಾಸುರಂ ಭಾವಂ ಮಹಾಪುರುಷತಾಂಗತಃ. ಸಾಮಾನ್ಯವಾಗಿ ಮೋಹ ಎಲ್ಲರನ್ನೂ ಕವಿಯತ್ತೆ. ಆ ಮಾಯಾಶಕ್ತಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುತ್ತೆ, ಅಥವಾ ಎಲ್ಲರಿಗೂ ಒಂದು ಸರ್ತಿ ಭ್ರಮೆ ಬರುವಂತೆ ಮಾಡುತ್ತೆ. ಆದ್ರೆ ಅಜ್ಞರನ್ನ ಮೋಹಗೊಳಿಸುವಂತಹ ಭಗವಂತನ ಶ್ರೀ ಭೂ ದುರ್ಗಾ ಅನ್ನುವ 3 ರೂಪಗಳಲ್ಲಿ ಸೇರಿಕೊಂಡಂತಹ ಜನಮೋಹಿನೀನ್ ಮಾಯಾ ಅನ್ನುವ ರೂಪದಿಂದ ನೀನೇನು ಮೋಹಕ್ಕೊಳಗಾಗಬೇಕಿತ್ತು ಹಾಗೆ ಮೋಹಕ್ಕೆ ಒಳಗಾಗದೆ
ಭಗವಂತನನ್ನ ಪ್ರಸನ್ನಗೊಳಿಸಿ ಅದರಿಂದ ಪಾರಾಗಿ ಬಿಟ್ಟಿದ್ದಿ. ಆದ್ರಿಂದಾಗಿ ನೀನು ಆಸುರ ಭಾವ ತೋರದೆ ದಾಸನ ಭಾವವನ್ನ ತೋರಿಸಿ ನೀನು ನಿಜವಾಗಿಯೂ ಏಕಾಂತ ಭಕ್ತನಾಗಿ ಬಿಟ್ಟಿದ್ದಿ. ಮಹಾಪುರುಷತಾಂಗತಃ, ನಿನ್ನ ಭಾವ ಸಾಮಾನ್ಯ ಮನುಷ್ಯರಂತಲ್ಲದೆ ಅತಿಮಾನುಷನಾಗಿ ಭಗವಂತನಿಗೆ ಅತ್ಯಂತ ಪ್ರಿಯನಾಗಿ ನಡ್ಕೊಂಡು ಬಿಟ್ಟೆ, ಏಕಾಂತ ಭಕ್ತನಾಗಿ ಬಿಟ್ಟೆ ಅಂತ ಹೇಳ್ತಾ ಇದ್ದಾನೆ. ಆಸುರಂ ಭಾವಂ ವಿಹಾಯ, ಆಸುರ ಭಾವವನ್ನ ತೊರೆದು ಮಹಾಪುರುಷ ಭಾವವನ್ನ ಹೊಂದಿದ್ದಿ. ಕಲ್ವಿದಂ ಮಹದಾಶ್ಚರ್ಯಂ ಯದ್ರಜ ಪ್ರಕೃತೇಸ್ತವ ವಾಸುದೇವೇ ಭಗವತಿ ಸರ್ವಾತ್ಮನಿ ದೃಢಾಮತಿ. ಆಶ್ಚರ್ಯದ ಮೇಲೆ ಅತ್ಯಂತ ದೊಡ್ಡ ಆಶ್ಚರ್ಯ ಇದು. ಸಾಮಾನ್ಯ ರಾಜಸ ಸ್ವಭಾವದ ಆಸುರ ಜಾತಿಯಲ್ಲಿ ಹುಟ್ಟಿದವ ಯಾರೇ ಇದ್ರೂ ಕೂಡ ಅವನ ಬುದ್ಧಿ ಅತ್ಯಂತ ಆಕ್ರೋಶದಿಂದ ಕೂಡಿರುತ್ತೆ, ಸೇಡಿನಿಂದ ಕೂಡಿರುತ್ತೆ, ಸ್ವಾರ್ಥದಿಂದ ಕೂಡಿರುತ್ತೆ, ಅಥವಾ ತನಗೇ ಎಲ್ಲ ಬೇಕು ಅಂತ ಅನ್ನುವ ಲೋಭದಿಂದ ಕೂಡಿರುತ್ತೆ. ಆದ್ರೆ ನಿನ್ನ ಬುದ್ಧಿ ಹಾಗಿಲ್ಲದೆ ವಾಸುದೇವೇ ಭಗವತಿ ಸರ್ವಾತ್ಮನಿ ದೃಢಾಮತಿ, ಎಲ್ಲರ ಅಂತರ್ಯಾಮಿಯಾಗಿ ನೆಲೆಸಿರುವಂತಹ ವಾಸುದೇವನಲ್ಲಿ ನಿರಂತರ ಮನಸ್ಸಿಟ್ಟು ನೀನು ಈ ಯುದ್ಧವನ್ನ ರಾಜಸ ಪ್ರಕೃತಿ ಉಳ್ಳವನಾಗಿದ್ರೂ ಕೂಡ ಅದರ ಕೆಟ್ಟ ಭಾವನೆಗಳು ನಿನ್ನನ್ನ ಆಕ್ರಮಿಸಿಲ್ಲ. ಯಸ್ಯ ಭಕ್ತಿರ್ ಭಗವತಿ ಹರೌ ನಿಶ್ರೇಯಸೇಶ್ವರೇ ವಿಕ್ರೀಡಿತೋ ಅಮೃತಾಂಬೋಧೌ ಹಿಂ ಕ್ಷುದ್ರೈ ಖಾತಕೋದಕೈ. ಭಗವಂತನಲ್ಲಿ ಭಕ್ತಿ ಮಾಡಿ ಮೋಕ್ಷದ ಒಡೆಯನಾದಂತಹ ಶ್ರೀಹರಿ ಎಂಬ ಎಚ್ಚರದ ಒಟ್ಟಿಗೆ ಅವನಲ್ಲಿಯೇ ಸದಾ ಮನಸ್ಸಿಟ್ಟು ಓಡಾಡುವವನಿಗೆ, ಈ ಮಹಾ ನದಿಯಲ್ಲಿ ಈಜಾಡುವವನಿಗೆ ಸಣ್ಣ ಪುಟ್ಟದಾದ ಹಳ್ಳ ಕೊಳ್ಳ, ಈ ತೊರೆ, ಸಣ್ಣ ಮಡು ಇತ್ಯಾದಿಗಳಿಂದ ಈಜಿ ಸುಖ ಆಗುತ್ತಾ? ಅವನ ನದಿಯಲ್ಲಿ ಚೆನ್ನಾಗಿ ಈಜಿ ಅಭ್ಯಾಸ ಆದವನಿಗೆ ಎಷ್ಟು ಬೇಕಾದ್ರೂ ಕೈ ಚಾಚಬಹುದು. ಈ ಹಳ್ಳ ಕೊಳ್ಳ ಹಾಗಲ್ಲ, ಮಧ್ಯದಲ್ಲಿ ಎಲ್ಲಿ ಕಲ್ಲಿರುತ್ತೆ ಗೊತ್ತಿಲ್ಲ, ಎಲ್ಲಿ ಜಾಸ್ತಿ ಕಾಲಿಗೆ ಬಡದ್ರೆ ಆ ಏಟಾಗುತ್ತೋ ಅನ್ನೋ ಗೊತ್ತಿಲ್ಲ ಅಂತ ಅವನು ಈ ಕಾಗೆ ಮುಳುಗಿ ಸ್ನಾನ ಮಾಡಿದಾಗೆ ಪಿಚಿ ಪಿಚಿ ಅಂತ ಕೈ ಕಾಲಲ್ಲಿ ಹಿಡಿಸಿ ಅಲ್ಲಿಂದನೇ ಎದ್ದೇಳ್ಬೇಕಾಗತ್ತೆ. ಆದ್ರೆ ಒಂದು ಹಂತಕ್ಕೆ ನದಿಯಲ್ಲಿ ಚೆನ್ನಾಗಿ ಕ್ಷೇಮವಾದ ಜಾಗದಲ್ಲಿ ಮೈ ಚಾಚಿ ಕೈ ಚಾಚಿ ಚೆನ್ನಾಗಿ ದೇಹದ ಎಲ್ಲ ಇಂದ್ರಿಯಗಳಿಗೂ, ಬಹುಶಃ ಈಜು ಅನ್ನುವಂಥದ್ದು ದೇಹಕ್ಕೆ ಅತ್ಯಂತ ಉಪಯುಕ್ತವಾದ, ಅದಕ್ಕಿಂತ ಮಿಗಿಲಾದ ಮತ್ತೊಂದು ಯೋಗದ ಆಸನ ಇಲ್ಲದಂತಹ ಒಂದು ವಿದ್ಯೆ. ಅಂದ್ರೆ ದೇಹಕ್ಕೆ ಎಲ್ಲಾ ಭಾಗಕ್ಕೂ ಚೆನ್ನಾಗಿ ಏನು ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಆಸನ ಇದ್ರೆ ಅದು ಈಜಾಸನ. ಈಜುವುದು ಅಂದ್ರೆ ಯಾಕಂದ್ರೆ ಫುಲ್ ಫ್ಲೋಟ್ ಆಗತ್ತಲ್ಲ ದೇಹ, ಹಾಗಾಗಿ ದೇಹದ ಪ್ರತಿ ಭಾಗಕ್ಕೂ ಕೂಡ ಅಲ್ಲಿ ಚಟುವಟಿಕೆ ಸಿಗುತ್ತೆ. ಆ ಚಟುವಟಿಕೆ ಸಿಗುದ್ರಿಂದ ಯಾವುದೇ ತರದ ದೈಹಿಕವಾದ ವಿಕಾರಗಳು ಅಥವಾ ಒಳಗಿನಿಂದ ಪೆಟ್ಟುಗಳಾಗಿದ್ರೂ ಕೂಡ ಆಯಾಸ ಹೋಗುತ್ತೆ ಒಂದು, ಅದರ ಜೊತೆಗೆ ಮನಸ್ಸು ಪ್ರಫುಲ್ಲವಾಗುತ್ತೆ. ದೇಹ ನೀರಿನಲ್ಲಿ ಮುಳುಗುವಾಗ ಹೊರಗಿನಿಂದ ನೀರು ಒಳಗೆ ನುಗ್ಗುವುದಾದ್ರಿಂದ ಅದರ ಫ್ರೆಶ್ನೆಸ್ಸೇ ಬೇರೆ. ನೀವು ಬೇಕಾದ್ರೆ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ, ನೀವು ತಂದಿಟ್ಟ ನೀರಿನಲ್ಲಿ ಮಿಂದದ್ದಕ್ಕೂ ಬಾವಿಯಲ್ಲಿ ಸೇದಿ ಮೀಯುವುದಕ್ಕೂ ಸರೋವರದಲ್ಲಿ ಅಥವಾ ಕೆರೆಯಲ್ಲಿ ಮೀಯುವುದಕ್ಕೂ ಬಹಳ ವ್ಯತ್ಯಾಸ ಗಮನಿಸಬಹುದು ನೀವು. ಆ ಫ್ರೆಶ್ನೆಸ್ ಇದೆಯಲ್ವಾ, ಅದು ಒಂದಕ್ಕಿಂತ ಒಂದು ಹೆಚ್ಚಾಗ್ತಾ ಹೋಗುತ್ತೆ ಆ ಫ್ರೆಶ್ನೆಸ್. ಯಾಕೆಂದ್ರೆ ಸೂರ್ಯನ ಬಿಸಿಲು ಅದು ನೀರಿನಲ್ಲಿ ಚೆನ್ನಾಗಿ ನದಿಯಲ್ಲಿ ವಿಸ್ತಾರವಾದ ಜಾಗದಲ್ಲಿ ಆವರಿಸಿಕೊಳ್ಳುತ್ತೆ. ಒಂದು ಕಲ್ಲಿನ ಮೇಲೆ ಹರಿದು ಬರುವುದರಿಂದ ನ್ಯಾಚುರಲ್ ಆಗಿ ಅದಕ್ಕೆ ಬೇಕಾದ ಮಿನರಲ್ಸ್ ಗಳು ನೀರಿನಲ್ಲಿ ಸೇರಿರುತ್ತೆ. ಇನ್ನೊಂದು, ಅದರ ಜೊತೆಗೆ ಹರಿದು ಹೋಗುವ ನೀರಿನಲ್ಲಿ ಕಾಂತ ಶಕ್ತಿ ಇರುವುದಾದ್ರಿಂದಾಗಿ ಅತ್ಯಂತ ಹೆಚ್ಚು ದೇಹಕ್ಕೆ ವರ್ಚಸ್ಸನ್ನ ಕೊಡುತ್ತೆ ಅನ್ನುವ ಮಾತುಗಳೆಲ್ಲ ಯೋಚನೆ ಮಾಡಿದ್ರೆ ನದಿಯಲ್ಲಿ ಮಿಂದವನಿಗೆ, ಅಥವಾ ಇಲ್ಲಿ ಇನ್ನೂ ಹೇಳ್ತಾರೆ ಅಮೃತಾಂಬೋಧೌ, ಅಮೃತದ ಸಮುದ್ರದಲ್ಲಿ ಮಿಂದವನಿಗೆ ಕೆಸರಿನ ನೀರಿನಲ್ಲಿ ಮೀಯುವುದು ಇಷ್ಟ ಆಗುತ್ತಾ? ಇಲ್ಲ. ಹಾಗೇನೆ ಭಗವಂತನ ಭಕ್ತಿಯ ಅಮೃತ ರಸದಲ್ಲಿ ಮಿಂದವನಿಗೆ ಲೋಕದ ವಸ್ತುಗಳ ಮೇಲಿನ ಮೋಹದ ನೀರಿನಲ್ಲಿ ಮೀಯುವುದು ಇಷ್ಟ ಆಗುತ್ತಾ? ಅವನು ಇಷ್ಟಪಡಲ್ಲ. ಹಾಗೇ ನೀನು ಅಂತಹ ಒಂದು ಪ್ರಜ್ಞಾವಂತಿಕೆಯ ಮಾತುಗಳನ್ನಾಡಿದ್ದಕ್ಕಾಗಿ ನಾನು ತುಂಬಾ ನಿನ್ನ ಮಾತುಗಳಿಗೆ ಮೆಚ್ಚಿದ್ದೇನೆ ಅಂತ ಇಂದ್ರ ಅವನನ್ನ ಶತ್ರುವಾಗಿದ್ರೂ ಕೂಡ ಹೊಗಳುತ್ತಾನೆ. ಇದು ನಿಜವಾಗಿ ಒಳ್ಳೆಯ ಸ್ಪರ್ಧಾತ್ಮಕವಾದ ಆಟ. ಅಂದ್ರೆ ಎದುರಾಳಿಯ ಗೆಲುವನ್ನ ಕಂಡು ಸಂತೋಷಿಸುವವನೇ ನಿಜವಾದ ಎದುರಾಳಿ. ನೀನು ಗೆದ್ದಿಲ್ವಾ? ಯಾಕೆಂದ್ರೆ ಗೆಲ್ಲುವುದಕ್ಕೆ ನಾನು ಇಲ್ಲದೆ ಇದ್ರೆ ನೀನ್ ಗೆಲ್ಲಿಕ್ ಆಗ್ತಿರ್ಲಿಲ್ಲ. ಅದ್ರಿಂದಾಗಿ ನನ್ನ ಕೊಡುಗೆ ನಿನಗೆ ಗೆಲುವು ಅನ್ನೋದು. ನಾನು ಇದ್ದದ್ರಿಂದ ನಿನಗೆ ಗೆಲ್ಲಿಕ್ಕಾಯ್ತು, ನಾನು
ನಾನೇ ಇಲ್ಲದೆ ಇದ್ರೆ ನೀನ್ ಗೋಡೆಗೆ ಆಡಿ ನಾನು ಫಸ್ಟ್ ಅಂತ ಹೇಳಿಕ್ಕಾಗತ್ತಾ? ಆದ್ರಿಂದ ಅಂತ ಒಂದು ಒಳ್ಳೆಯತನವನ್ನ ಇಂದ್ರನ ಮಾತಿನಲ್ಲಿ ನೋಡ್ತೇವೆ. ಸೋತಾಗ ಅಂದ್ರೆ ಕೈ ಜಾರಿ ಹೋದಾಗಲೂ ಶತ್ರು ಆದವನನ್ನ ನಿಶಸ್ತ್ರವಾಗಿ ಇರುವಾಗ ಹೊಡಿಬಾರದು ಅನ್ನುವಂತಹ ಶಸ್ತ್ರ ಸಂಹಿತೆಯನ್ನ ಚೆನ್ನಾಗಿ ಪಾಲಿಸಿದ ವೃತ್ರನ ಬಗ್ಗೆಯೂ ಕೂಡ ಒಳ್ಳೆಯ ಒಂದು ಆ ಲಕ್ಷಣ ನಮಗೆ ಶತ್ರುಗಳಾಗಿ ಎದುರಲ್ಲಿ ಪರಸ್ಪರ ಇದ್ದವರಲ್ಲಿ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಶ್ರೀಶುಕ ಉವಾಚ ಇತಿ ಬ್ರುವಾಣಾವನ್ಯೋನ್ಯಂ ಧರ್ಮ ಜಿಜ್ಞಾಸಯಾ ನೃಪ ಯುಯುಧಾತೆ ಮಹಾವೀರ್ಯೌ ಇಂದ್ರವೃತ್ತೌ ಯುಧಾಪತಿ. ಹೀಗೆ ಭಗವಂತನ ಸ್ವರೂಪೇ ಅತ್ಯಂತ ಜಿಜ್ಞಾಸೆಯಿಂದ ಪರಸ್ಪರ ಸಂಭಾಷಣೆ ಮಾಡಿಕೊಂಡಂತಹ ಮಹಾಪರಾಕ್ರಮಿಗಳಾಗಿ ಯುದ್ಧ ಕೋವಿದರಾಗಿ ಇಂದ್ರವೃತ್ರರು ಚೆನ್ನಾಗಿ ಹೋರಾಡಿದರು. ಆವಿದ್ಯ ಪರಿಗಂ ವೃತ್ರ ಕಾರ್ಷ್ಣಾಯ ಸಮರಿಂದಮ ಇಂದ್ರಾಯ ಪ್ರಾಹಿಣೋದ್ಘೋರಂ ವಾಮಹಸ್ತೇನ ಮಾರಿಷ. ಓ ರಾಜನೇ, ವೃತ್ರಾಸುರ ಘೋರವಾದ ತನ್ನ ಕಬ್ಬಿಣದ ದೊಡ್ಡ ಅಸ್ತ್ರವನ್ನ ಆಯುಧವನ್ನ ಕೈಯಲ್ಲಿ ಹಿಡಿದುಕೊಂಡು ಪರಿಘಾಯುಧ ಅಂತ ಕರೀತಾರೆ, ಅದನ್ನ ಎಡಗೈಯಲ್ಲೇ ಹಿಡುಕೊಂಡು ಗರಗರನೆ ತಿರುಗಿಸುತ್ತಾ ಇಂದ್ರನ ಮೇಲೆ ಎಸೆದ. ವಾಮಹಸ್ತೇನ ಇಂದ್ರಾಯ ಪ್ರಾಹಿಣೋತ್. ಪ್ರಾಹಿಣೋತ್ ಅಂದ್ರೆ ಜೋರಾಗಿ ಎಸೆದ. ಸತು ವೃತ್ರಸ್ಯ ಪರಿಘಂ ಕರಂಚ ಕರಭೋಪಮಂ ಚಿಚ್ಛೇದ ಯುಗಪದ್ದೇವೋ ವಜ್ರೇಣ ಶತಪರ್ವಣ. ಆ ಪರಿಗಾಯುಧವನ್ನ ಎಸೆದಾಗ ಇಂದ್ರ ಕೂಡ್ಲೆ ತನ್ನ ವಜ್ರಾಯುಧದಿಂದ ಅದಕ್ಕೆ ಕರಭೋಪಮಂ ಆನೆಯ ಸೊಂಡಿಲಿನಂತೆ ಅತ್ಯಂತ ನೀಳವಾದ ವೃತ್ತಾಕಾರದ ತೋಳನ್ನ ಪರಿಘಾಯುಧದ ಎಸೆಯುವಾಗ್ಲೇ ಕೈಯೇ ಕತ್ತರಿಸಿಬಿಟ್ಟ. ಮತ್ತೆ ಕತ್ತರಿಸಿಬಿಟ್ಟು ಅವನ ಆಯುಧದ ಅಪಾಯದಿಂದ ತನ್ನನ್ನು ತಪ್ಪಿಸಿಕೊಂಡ. ಎಡತೋಳು ಕೂಡ ಕತ್ತರಿಸಿ ಹೋಯಿತು. ದೌರ್ಭ್ಯಾಂ ಉತ್ಕೃತ ಮೂಲಾಭ್ಯಾಂ ಬಭೌ ರಕ್ತಸ್ರವೋಸುರಃ ಭಿನ್ನ ಪಕ್ಷೋ ಯಥಾ ಗೋತ್ರಃ ತಾದ್ಭ್ರಷ್ಟೋ ವಜ್ರಿಣಾ ಹತಃ. ದೌರ್ಭ್ಯಾಂ ತೋಳುಗಳೆರಡರಿಂದ, ಉತ್ಕೃತ ಮೂಲಾಭ್ಯಾಂ ಮೂಲದಿಂದಲೇ ಕತ್ತರಿಸಲ್ಪಟ್ಟ ಆ ಎರಡು ತೋಳುಗಳು ಕೂಡ ರಕ್ತಸ್ರವ ರಕ್ತದ ಹರಿವು ದೇಹದಿಂದ ಹೊರಕ್ಕೆ ಬಳಬಳನೆ ಇಳೀತಾ ಇದೆ. ಆದ್ರೂ ಅವನು ಅಲ್ಲೇ ಸೋಲೊಪ್ಪಿಕೊಂಡು ಬಿದ್ದು ಅಂದ್ರೆ ಮುಖ ಪೆಚ್ಚಾಗ್ಲಿಲ್ಲ. ಯುದ್ಧದಲ್ಲಿ ಇದು ಆಗುವಂಥದ್ದೇ ಅಂತ ಅವನಿಗೆ ಇನ್ನೂ ಧೈರ್ಯ ಹೆಚ್ಚಿತ್ತು. ಆದ್ರೆ ಹೇಗ್ ಕಾಣಿಸಿತು ಅಂತ ಹೇಳ್ತಾರೆ. ಈ ಹಿಂದೆ ಎಲ್ಲ ಗೋತ್ರ ಅಂದ್ರೆ ಬೆಟ್ಟಗಳು, ಬೆಟ್ಟಗಳಿಗೆಲ್ಲ ರೆಕ್ಕೆ ಇತ್ತು. ಇಂದ್ರ ಈ ಬೆಟ್ಟಗಳೆಲ್ಲ ಇದ್ದಕ್ಕಿದ್ದಂತೆ ಹಾರಿ ಹೋಗಿ ಎಲ್ಲೆಲ್ಲೋ ಕೂತು ಯಾವ್ದ್ಯಾವ್ದೋ ಆಶ್ರಮದ ಮೇಲೆ ಕೂತು ಅಪ್ಪಚ್ಚಿ ಮಾಡ್ತಾ ಇದ್ವು. ಅದಕ್ಕೆ ಅವರೆಲ್ಲ ಬಂದು ದೂರಿದ್ರು, ಹೀಗೆ ನಮಗೆ ತೊಂದರೆ ಕೊಡ್ತಾ ಇವೆ ಈ ರೆಕ್ಕೆ ಉಳ್ಳಂತಹ ಪರ್ವತಗಳು ಅಂತ. ಆವತ್ ಯೋಚನೆ ಮಾಡಿದ, ಇದು ಹೀಗೆ ಇದ್ರೆ ಈ ತರ್ಲೆಗಳು ತುಂಬಾ ಕೆಲಸ ಮಾಡ್ತಾವೆ, ಅದಕ್ಕೋಸ್ಕರ ಏನಾದ್ರೂ ಮಾಡಿ ಕೂಡ್ಲೆ ಇವುಗಳ ರೆಕ್ಕೆಗಳನ್ನೆಲ್ಲ ಕತ್ತರಿಸಬೇಕು ಅಂತ ಎಲ್ಲ ಎರಡೆರಡೂ ರೆಕ್ಕೆಗಳನ್ನ ಪಟಪಟನೆ ಕತ್ತರಿಸಿದಾಗ ಹೇಗೆ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಹಾರುತ್ತಾ ಇದ್ದ ಬೆಟ್ಟಗಳೆಲ್ಲವೂ ಕೂಡ ನೆಲಕ್ಕಚ್ಚಿದವೋ ಹಾಗೆ ವೃತ್ರಾಸುರನು ಕೂಡ ತೋಳುಗಳನ್ನ ಕಳಚಿಕೊಂಡು ನೆಲಕ್ಕಚ್ಚಿದ. ಬಿದ್ದ ಪರ್ವತದಂತೆ ಕಂಡ ಅಂತ ಹೇಳ್ತಿದ್ದಾರೆ. ಭ್ರಷ್ಟೋ ಗೋತ್ರ ಖಾತ್. ಖಾತ್ ಅಂದ್ರೆ ಆಕಾಶದಿಂದ ಗೋತ್ರ ಯಥಾ ಭ್ರಷ್ಟ, ಹಾಗೆ ಇವನು ಕೂಡ ಬಿದ್ದ. ಕೃತ್ವಾಧರಾಂ ಹನುಂ ಭೂಮೌ ದೈತ್ಯೋ ದಿವ್ಯುತ್ತರಾಂ ಹನುಂ ನಭೋ ಗಂಭೀರ ವಕ್ರೇಣ ಲೇಲಿಹೋದ್ಬಣಜಿಹ್ವಯ. ಅವನ ದವಡೆ ಕೆಳಭಾಗ ನೆಲದಲ್ಲಿತ್ತು, ಮೇಲ್ಭಾಗ ಇನ್ನು ಆಕಾಶಕ್ಕೆ ಚಾಚಿಕೊಂಡೇ ಇತ್ತು. ಅಂದ್ರೆ ಬಾಯಿ ಅಷ್ಟು ಜೋರಾಗಿ ತೆಗ್ದಿದ್ದಾನೆ. ಬಾಯಿಯ ಕೆಳದವಡೆ ನೆಲದಲ್ಲಿದೆ, ಮೇಲ್ದವಡೆ ಆಕಾಶದಲ್ಲಿದೆ. ಆಕಾಶದಲ್ಲಿ ಒಂದು ಅರಮನೆ ಒಳಗೆ ಹೋಗಿ ಬನ್ನಿ. ಅಂತರಿಕ್ಷದಲ್ಲಿ ಚಾಚಿರುವಂತಹ ಮೇಲ್ದವಡೆಯ ನಡುವೆ ವಿಸ್ತಾರವಾದ ಜಗತ್ತನ್ನೇ ನುಂಗಬಲ್ಲಂತಹ ಕಟವಾಯಿಸುವುದು ಅಂತ ಹೇಳ್ತಾರೆ. ನಾಲಿಗೆಯನ್ನ ತುಟಿಯಿಂದ ಕೆಳಭಾಗದಿಂದ ಮೇಲ್ಭಾಗದ ತನಕ ಈ ಹಸುಗಳೆಲ್ಲ ನಾಲಿಗೆಯನ್ನು ಮಾಡ್ತಾ ಇರ್ತಾವಲ್ಲ, ಹಂಗೆ
ಇಡೀ ಸುತ್ತ ಇರುವ ಎಲ್ಲ ಆ ಪರಿಸರದಲ್ಲಿದ್ದ ಎಲ್ಲ ಆಕಾಶವನ್ನ ನೆಕ್ಕಿ ಬಿಟ್ಟ. ಆ ಬಾಯಿಗೆ ಸಿಕ್ಕಿದ್ರೆ ಇಂದ್ರನನ್ನೇ ತಿಂದು ಬಿಡೋಣ ಅಂತ. ದಂಷ್ಟ್ರಾಭಿಃ ಕಾಲಕಲ್ಪಾಭಿಃ ಗ್ರಸನ್ನಿವ ಜಗತ್ರಯಂ ಅತಿಮಾತ್ರಂ ಮಹಾಕಾಯ ಆಕ್ಷಿಪನ್ ತರಸಾ ಗಿರೀನ್. ಮೃತ್ಯು ಸದೃಶವಾದ ಕೋರೆ ದಾಡೆಗಳಿಂದ ಏನು ಸಿಕ್ಕಿದ್ರು ಅದನ್ನ ಚುಚ್ಚಿ ಬಿಡ್ತೇನೆ ಅನ್ನುವ ಹಾಗೆ ಬಾಯಿಯಿಂದ ಘೋರವಾಗಿ ಗರ್ಜಿಸುತ್ತಾ ವೃತ್ರಾಸುರ ಬೆಳೆದು ನಿಂತ. ಅಂದ್ರೆ ಅವನ ತಲೆ ಅಷ್ಟು ಎತ್ತರಕ್ಕೆ ಬೆಟ್ಟದಂತೆ ಆಕ್ಷಿಪನ್ ಸ್ತರಸಾ ಗಿರೀನ್, ಬೆಟ್ಟಗಳನ್ನೇ ಆ ನ- ಆ, ಚಿಕ್ಕದಾಗಿಸುವಷ್ಟು ದೊಡ್ಡ ಮಟ್ಟದ ಬಾಯಿಯನ್ನ ತೆರೆದ. ಬಾಯಿ ಅಲ್ಲದು ಬೊಂಬಾಯಿ ಆಯ್ತು. ಗಿರಿರಾಟ್ ಪಾದಚಾರೀವ ಪದ್ಭ್ಯಾಂ ನಿರ್ಧರಯನ್ ಮಹೀಂ ಜಗ್ರಾಸತಂ ಸಮಾಸಾದ್ಯ ವಜ್ರಿಣಂ ಸಹವಾನಸಂ ಮಹಾಪ್ರಾಣೋ ಮಹಾವೀರ್ಯೋ ಮಹಾಸರ್ಪ ಇವ ದ್ವೀಪಂ. ನಡೆದಾಡುವ ಬೆಟ್ಟದಂತಿದ್ದೆ ಈಗ. ಕೈ ಇರ್ಲಿಲ್ಲ, ರೆಕ್ಕೆ ಇರ್ಲಿಲ್ಲ ಅಷ್ಟೇ. ಹಾಗೆ ಓಡಾಡ್ತಾ ವೃತ್ರಾಸುರ ಭೂಮಿ ಬಿರಿದು ಹೋಗುವ ಹಾಗೆ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು, ಎಲ್ಲೋ ರಿಕ್ಟರ್ ಮಾನದಲ್ಲಿ ನಡುಕ ಉಂಟಾದ್ರೆ ಭೂಮಿ ಕಂಪಿಸ್ತಾ ಇದೆ ಅಂತ ಎಲ್ಲರಿಗೆ ಅನ್ನಿಸ್ಬೇಕು. ಆ ರೀತಿ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದಾನೆ. ಹೋಗಿ ಸೀದ ದೇವೇಂದ್ರನ ಮೇಲೆ ಹಾರಿ ಅವನ ಇಡೀ ವಾಹನ ಸಮೇತ ಅವನ ನುಂಗಿಬಿಟ್ಟ, ಬಾಯಿ ತೆಗೆದು. ಅವನು ವಾಹನದಲ್ಲಿ ನಿಂತು ಮಾತಲಿಯ ಜೊತೆಗೆ ವಾಹನದಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ನೆಗೆದು ಬರ್ತಾ ಇದ್ರೆ ಎಲ್ಲಿಗೆ ಹೋಗುದು? ಅದು ಇಡೀ ಈ ಸುಂಟ್ರ ಗಾಳಿ ಹೇಗೆ ಸ್ವಿಂಗ್ ಅಂತೆಲ್ಲ ಸುತ್ಕೊಂಡು ಎತ್ಕೊಂಡು ಹೋಗುತ್ತೋ ಹಾಗೆ ಇವನ ಬಾಯಿ ಪೂರ್ತಿ ಅಷ್ಟೂ ಸೇರ್ಕೊಂಡು ಒಟ್ಟಿಗೆ ಅವನನ್ನು ನುಂಗಿ ಬಿಡ್ತು. ಹೇಗೆ ಆ ದೊಡ್ಡದಾದ ಹೆಬ್ಬಾವು. ಒಳ್ಳೆ ಉದಾಹರಣೆ ನೋಡಿ. ಮಹಾಪ್ರಾಣ ಮಹಾವೀರ್ಯ ಮಹಾಸರ್ಪ ಇವ ದ್ವಿಪಂ. ದ್ವಿಪ ಅಂದ್ರೇನು? ಆನೆ. ಹಾ, ದ್ವಿಪ ಅಂದ್ರೆ ಆನೆ ಯಾಕೆ? ದ್ವಾಭ್ಯಾಂ ಪಿಬತಿ ಇತಿ ದ್ವಿಪಃ. ಒಮ್ಮೆ ಸೊಂಡಿಲಿನಿಂದ ಪಿಬತಿ, ಇನ್ನೊಮ್ಮೆ ಬಾಯಿಯಿಂದ ಪಿಬತಿ. ಆದ್ರಿಂದಾಗಿ ದ್ವಿಪ. ಶೌಂಡ ಅಂತ ಹೆಸರು. ಶುಂಡ ಅಂತ ಹೆಸರು. ಶೌಂಡ ಅಂದ್ರೆ ಶುಂಡ ಉಳ್ಳದ್ದು ಶೌಂಡ. ಶುಂಡ ಅಂದ್ರೆ ಸೊಂಡಿಲು. ಕನ್ನಡದಲ್ಲಿ ಸೊಂಡಿಲು ಶಬ್ದ ಶುಂಡಾದ್ದೇ, ಅದು ಶುಂಡಾನೇ ಸೊಂಡಿಲಾಗಿದ್ದು. ಆದ್ರಿಂದ ಶುಂಡಯ ಏಕವಾರಂ ಪುನಃ ವಕ್ತ್ರೇಣ ಅನ್ಯ ದ್ವಿವಾರಂ ದ್ವಿತೀಯಂ ವಾರಂ ಏವಂ ಪುನಃ ಪುನಃ ಪಿಬತೀತಿ ಕಾರಣತಃ ದ್ವಿಪಃ. ಇಡೀ ಆನೆಯನ್ನ ಒಂದು ಹೆಬ್ಬಾವು ಹೇಗೆ ನುಂಗುತ್ತೋ ಹಾಗೆ ಅಂತ ಹೇಳ್ತಾರೆ. ಆನೆಯನ್ನ ಹೆಬ್ಬಾವು ನುಂಗುದು ನಮ್ಗೆ ಗೊತ್ತಿಲ್ಲ ಅಲ್ವಾ? ಅಂದ್ರೆ ಆ ಹೆಬ್ಬಾವು ಇವತ್ತಿಲ್ಲ. ಏನಂತಾರೆ ಅದಕ್ಕೆ? ಪೈಥಾನ್. ಇವತ್ತು ಆ ಸ್ಪೀಶೀಸ್ ಕಳೆದು ಹೋಗಿದೆ, ಅಥವಾ ಇದ್ರೂ ನಮ್ಮ ಎದುರುಗಡೆ ಕಂಡಿಲ್ಲ. ಇರ್ಬೋದು ಅಮೆಜಾನ್ ಅಂತ ಕಾಡುಗಳಲ್ಲಿ. ಆದ್ರೆ ಉದಾಹರಣೆ ಕೊಟ್ಟದ್ದು ಹೇಗಿತ್ತು ಅಂದ್ರೆ, ಆನೆಯನ್ನ ನುಂಗಿದ ಹೆಬ್ಬಾವಿನಂತೆ ಇಂದ್ರನ ರಥ ಸಮೇತ ವೃತ್ರಾಸುರ ನುಂಗಿಬಿಟ್ಟ. ವೃತ್ರಗ್ರಸ್ತ್ರಂ ಸಮಾಲಕ್ಷ್ಯ ಸಪ್ರಜಾಪತಯ ಸುರಾಹ ಆ ಕಷ್ಟಮಿತಿ ನಿರ್ವಿಣ್ಣಾಹ ಚುಕ್ರುಷುರ್ ಸಮಹರ್ಷಯ. ವೃತ್ರನನ್ನು ಮೊದಲು ಯುದ್ಧದಲ್ಲಿ ನೋಡಿ ಖುಷಿಪಟ್ಟವರು ಈಗ ಹಾ ಕಷ್ಟಂ, ಅಯ್ಯೋ ಏನ್ ಕೆಲಸ ಮಾಡಿಬಿಟ್ಟ. ವೃತ್ರನು ನುಂಗಿದಂತಹ ಇಂದ್ರನ ಪರಿಸ್ಥಿತಿಯನ್ನ ಕಂಡು ಪ್ರಜಾಪತಿಗಳು, ದೇವತೆಗಳು, ಮಹರ್ಷಿಗಳು ಎಲ್ಲರೂ ನಿರ್ವಿಣ್ಣರಾದ್ರು. ದುಃಖಕ್ಕೆ ಒಳಗಾಗಿ, ನಿರ್ವಿಣ್ಣ ಅಂದ್ರೆ ದುಃಖಕ್ಕೊಳಗಾಗುದು. ನಿರ್ವಿಣ್ಣಗೊಂಡಂತಹ ಅವರೆಲ್ಲ ಚುಕ್ರುಷುಹು, ಕಿರುಚಾಡಿದ್ರಂತೆ. ಅಯ್ಯೋ ಎಂತಹ ಕಷ್ಟ ಬಂದು ಹೋಯ್ತು, ವೃತ್ರಾಸುರ ನುಂಗೇ ಬಿಟ್ನಲ್ವಾ, ಏನ್ ಮಾಡುದಿನ್ನು. ನಿಗೀರ್ಣೋಪ್ಯ ಸುರೇಂದ್ರೇಣ ನಮಮಾರೋದನಂ ಗತಃ ಮಹಾಪುರುಷ ಸನ್ನದ್ಧೋ ಯುಗಮಾಯಾಬಲೇನ ಚ. ವೃತ್ರಾಸುರ ಅಷ್ಟು ಯುದ್ಧದ ಉತ್ಸಾಹದಿಂದ ಇಂದ್ರನನ್ನ ನುಂಗಿದ್ರೂ ಕೂಡ, ಹೊಟ್ಟೆಯೊಳಗೆ ಹೋಗಿ ಸೇರಿಕೊಂಡ್ರೂ ಕೂಡ, ಯಾವುದೋ ಅರಮನೆಯೊಳಗೆ ಹೋಗಿ ಕೂತ್ ಬಿಟ್ಟಿದ್ದಾನೆ. ಅಲ್ಲಿ ಅವನು ಸಾಯ್ಲಿಲ್ಲ. ಚೆನ್ನಾಗಿ ಅರಮನೆ ತುಂಬಾ ದೊಡ್ಡದಾಗಿದೆ ಅಂತ ಓಡಾಡ್ಕೊಂಡು ಬಂದಿದ್ದಾನೆ. ಯಾಕೆಂದ್ರೆ ಅವನು ಈಗಾಗಲೇ ಯಾರು ತ್ವಷ್ಟೃವಿನ ಮಗನಾದ ವಿಶ್ವರೂಪಾಚಾರ್ಯರು ಕೊಟ್ಟ ನಾರಾಯಣ ವರ್ಮವನ್ನ ಧರಿಸಿದ್ದಲ್ವಾ. ಅದ್ರಲ್ಲೇನಿತ್ತು? ಯಾವುದೇ ಮಾಯಾ ಅಸುರರ ಆಕ್ರಮಣಗಳು ಕೂಡ
ಏನೂ ಆಗದಂತೆ ಈ ಆಯುಧಗಳು, ಈ ರೂಪಗಳು ನನ್ನನ್ನ ರಕ್ಷಿಸಲಿ ಅಂತ ತಾನೇ ಅದರಲ್ಲಿ ಇದ್ದಿದ್ದು. ಹಾಗಾಗಿ ಅಸುರ ಭಾವದಿಂದ ನುಂಗಿದ ಇಂದ್ರನಿಗೆ ಆ ನಾರಾಯಣ ಕವಚ ಇತ್ತು, ಆದ್ರಿಂದಾಗಿ ಅಣಿಮಾದಿ ಯೋಗಗಳು ಸಿದ್ಧಿಯಾಗಿತ್ತು, ಆದ್ರಿಂದಾಗಿ ಆ ಮಹಿಮೆ ಅವನನ್ನ ಎಲ್ಲೂ ಕೂಡ ಉಸಿರುಗಟ್ಟುವಂತೆ ಮಾಡ್ಲಿಲ್ಲ. ಅದರೊಳಗೆ ಅವನಿಗೆ ಚಂದ ಏನೋ ಇದೆ, ಇದ್ರ ಏನಿದೆ ಅಂತ ಬಿಡಿಸಿ ಹೇಗೆ ಹೊರಗೆ ಬರಬೇಕು ಅಂತ ಯೋಚನೆ ಮಾಡುವಷ್ಟು ಬೌದ್ಧಿಕವಾಗಿಯೂ ದೈಹಿಕವಾಗಿಯೂ ಶಕ್ತಿ ಒಳಗೆ ಇತ್ತು. ಭಿತ್ವಾ ವಜ್ರೇಣ ತತ್ಕುಕ್ಷಿಂ ನಿಷ್ಕ್ರಮ್ಯ ಬಲಭಿದ್ವಿಭು ಉಚ್ಚಕರ್ತ ಶಿರಃ ಶತ್ರೋ ಗಿರಿಶೃಂಗಮಿವೌಜಸ. ವಜ್ರೇಣ ತತ್ಕುಕ್ಷಿಂ ಭಿತ್ವಾ, ವಜ್ರಾಯುಧದಿಂದ ಅವನ ಹೊಟ್ಟೆಯನ್ನೇ ಸೀಳಿ ಹೊರಕ್ಕೆ ಬಂದ, ಬಾಗಿಲು ತೆಕ್ಕೊಂಡ ಹಾಗೆ ಬಂದು. ಬಲಭಿತ್ ಅಂತ ಇನ್ನೊಂದು ಹೆಸರು ಇಂದ್ರನಿಗೆ. ಬಲ ಅಂತ ಒಬ್ಬ ರಾಕ್ಷಸ ಹಿಂದೆ ಇಂದ್ರನ ಕೈಯಿಂದ ಸತ್ತಿದ್ದ ಇದೇ ರೀತಿ ವಜ್ರಾಯುಧದಿಂದ. ಹಾಗಾಗಿ ಅವನಿಗೆ ಪಾಕಶಾಸನ, ಜಂಭಶಾಸನ, ಬಲಶಾಸನ ಅಂತ ಕೆಲವು ಹೆಸರಿದೆ. ಅದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರಾಕ್ಷಸರನ್ನ ಸಂಹಾರ ಮಾಡಿದ್ರಿಂದಾಗಿ ಅವನನ್ನ ಒಂದು ಹೆಸರು ಬಲಭಿತ್. ಬಲ ಎನ್ನುವ ಅಸುರನನ್ನ ಭೇದಿಸಿದವ, ಸೀಳಿದವ. ಆ ಬಲಭಿತ್ತು ಈಗ ವೃತ್ರಭಿತ್ತಾದ. ವೃತ್ರಾಸುರನನ್ನು ಕೂಡ ವೃತ್ರಹ ಆದ. ವೃತ್ರಂ ಹಂತೀತಿ ವೃತ್ರಹ ಆಗಿ ಹೊರಗೆ ಬಂದವನೇ ಇನ್ನು ಸ್ವಲ್ಪ ಬಿಟ್ರೆ ಮತ್ತೆ ಬಾಯಿ ತೆಗೆದು ಇನ್ನು ಎಲ್ಲ ನುಂಗ್ತಾನೆ. ಅದಕ್ಕೋಸ್ಕರ ತಲೆನೇ ತೆಗೆದು ಬಿಟ್ಟ. ಶಿರಃ ಉಚ್ಚಕರ್ತ, ಶಿರಸ್ಸನ್ನೇ ಕತ್ತರಿಸಿ ತೆಗೆದ. ಹೇಗೆ? ಗಿರಿಶೃಂಗಂ ಇವೌಜಸ, ಬೆಟ್ಟದ ತುದಿಯೊಂದು ಕತ್ತರಿಸಿ ಕೆಳಕ್ಕೆ ಬಿದ್ದರೆ ಹೇಗೆ ಕಾಣುತ್ತೋ ಹಾಗೆ ತಲೆ ಅವನ ಶರೀರದಿಂದ ಕೆಳಕ್ಕೆ ಉದುರಿ ಬಿತ್ತು. ಬಂಡೆಯೊಂದು ದೊಡ್ಡದಾಗಿ ಜಾಗ ಅಲ್ಲಿ ನಿಲ್ಲಿಕ್ಕಾಗದೆ ಕೆಳಕ್ಕೆ ಉರುಳಿದ ಹಾಗೆ ಅವನ ತಲೆ ಕೆಳಕ್ಕೆ ಉರುಳಿ ಬಿತ್ತು. ವಜ್ರಸ್ತು ತತ್ಕಂಧರ ಮಾಶು ವೇಗ ಕೃಂತನ್ ಸಮಂತಾತ್ ಪರಿವರ್ತಮಾನಃ ನ್ಯಪಾತಯತ್ ತಾವದಗರ್ಹಣೇನ ಯೋ ಜ್ಯೋತಿಷಾಂ ಅಯನೇವ ರಾತ್ರಹತ್ಯೆ. ಮಹಾವೇಗವುಳ್ಳ ಆ ವಜ್ರಾಯುಧ ಅವನ ಕೈಯಲ್ಲಿ ಇತ್ತು, ಆದ್ರಿಂದ ಇದು ಸಾಧ್ಯ ಆಯಿತು. ವಜ್ರಾಯುಧದಿಂದ ಅವನು ಹೊಡೆದಾಗ ತಕ್ಷಣವೇ ಅದು ಉರುಳಿ ಬೀಳಿಲ್ಲ, ಬಹಳ ಸರ್ತಿ ಹೊಡಿಬೇಕಾಯ್ತು. ಅಂದ್ರೆ ಅಷ್ಟು ಸುಲಭ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅಷ್ಟು ಅವನು ಬಲಿಷ್ಠನಾಗಿದ್ದ. ಒಳಗಿನಿಂದಲೇ ಅವನಲ್ಲಿ ಇದ್ದಂತಹ ಮಾನಸಿಕ ಸ್ಥೈರ್ಯ ಏನಿತ್ತು ಅದು ಕೂಡ್ಲೆ ತಲೆಯನ್ನ ಕಳಚಿ ಬೀಳುವಂತೆ ಮಾಡ್ಲಿಲ್ಲ. ಆ ಒಂದು ಅಂದ್ರೆ ಮನುಷ್ಯಮಾನದಲ್ಲಿ ಸುಮಾರು 1 ವರ್ಷಗಳ ಕಾಲ ತಲೆ ಕತ್ತರಿಸ್ಲಿಕ್ಕೆ ಶಕ್ತಿ ಬೇಕಾಯ್ತಂತೆ ಅವನಿಗೆ. ಅಷ್ಟು ಕಾಲ ತಲೆಯನ್ನ ಕಡಿದು ಕೆಳಗೆ ಹಾಕ್ಲಿಕ್ಕೆ ಅವನಿಗೆ ಸಮಯ ತೆಗೆದುಕೊಂಡಿದೆ. ಅದು ಬಿಟ್ರೆ ಮತ್ತೆ ವಾಪಸ್ಸು ಸರಿಯಾಗಿ ಆಪರೇಷನ್ ಮಾಡ್ಕೊಂಡು ಬಂದ್ಬಿಡ್ತಾನ ಅವನು. ಅದನ್ನ ಪೂರ್ತಿ ಕಳಚುವ ತನಕ ಅವನಿಗೆ ವಿಶ್ರಾಂತಿ ಇರಲಿಲ್ಲ. ಹಾಗೆ 1 ವರುಷಗಳ ಕಾಲ, 360 ದಿನಗಳ ಕಾಲ ಆ ವೃತ್ರನ ಕುತ್ತಿಗೆಯನ್ನ ಕತ್ತರಿಸಿದ ಮೇಲೆ ಅದು ಬಂಡೆ ಅಂತ ಕೆಳಕ್ಕೆ ಬಿತ್ತು. ಇನ್ನು 2 ಶ್ಲೋಕ ಇದೆ, ಮುಗಿಸ್ಬಿಡೋಣ. ತದಾಚ ಖೇದುಂದು ಭಯೋ ವಿನೇದು ಗಂಧರ್ವ ವಿದ್ಯಾಧ್ರಮಹಿ ಮಹರ್ಷಿ ಸಿದ್ಧಾ ವಾತ್ರಘ್ನಲಿಂಗೈ ಸಮಭಿಷ್ಟುವಾನ ಮಂತ್ರೈರ್ಮುದಾ ಕುಸುಮೈರಭ್ಯವರ್ಷನ್. ಆಕಾಶದಲ್ಲಿ ದೇವದುಂದುಭಿಗಳು ಮೊಳಗಿದವು. ಗಂಧರ್ವರು, ವಿದ್ಯಾಧರರು, ಕಿನ್ನರರು, ಮಹರ್ಷಿಗಳು, ಸಿದ್ಧರು ಇಂದ್ರನ ಈ ವೃತ್ರಾಸುರನ ಸಂಹಾರ ಮಾಡಿದಂತಹ ಮಹಾಕಾರ್ಯವನ್ನ ತಮ್ಮ ಅನೇಕ ರೀತಿಯ ವರ್ಣನೆಗಳಿಂದ ಲೋಕದಲ್ಲಿ ಅದರ ಮಾತು ದಾಖಲೆ ಉಳಿಯುವಂತೆ ಹೇಳ್ತಾ ಬಂದ್ರು. ಅದರ ಮಂತ್ರಗಳನ್ನಲ್ಲ, ಯಾಕೆಂದ್ರೆ ವೃತ್ರಹ ಅಂತ ಮಂತ್ರ ಮೊದಲೇ ಇದೆ, ಅದನ್ನ ಈಗ ಹೇಳಿದ್ರಿಂದ ಅದು ಈ ಇಂದ್ರನಲ್ಲೂ ಕೂಡ ಅಪ್ಲೈ ಆಗತ್ತೆ ಅಂತ ಆಯ್ತು. ಯಾಕೆಂದ್ರೆ ಈ ಕೆಲಸ ಆಗದೆ ಆ ಮಂತ್ರ ಅವನಲ್ಲಿ ಅಪ್ಲೈ ಆಗಲ್ಲ. ಈ ಹಿಂದೆ ಒಬ್ಬ ಇಂದ್ರ ಇದ್ದವನ ಆ ಕೆಲಸ ಮಾಡಿರ್ತಾನೆ, ಆ ವೃತ್ರ ಮತ್ತೆ ಬಂದಿರ್ತಾನೆ, ಮತ್ತೆ ಈಗ ಈ ಮನ್ವಂತರದ ಇಂದ್ರ ಹೊಡೆದ್ರೆ ಮಾತ್ರ ಅವನಿಗೆ ಆ ಮಂತ್ರ ಅವನಲ್ಲಿ ಜೋಡಿಸಿಕೊಳ್ಳುತ್ತೆ. ಹಾಗಾಗಿ ಆಗ ಆ ಮಂತ್ರಗಳನ್ನ ಹೇಳಿ ಮತ್ತೆ ಆ ಇಂದ್ರನಿಗೆ ಆ ವೃತ್ರಹ ಅನ್ನುವ ಆ ಪದವಿಯಿಂದ ಸಿಕ್ಕಿದಂತಹ ಮಂತ್ರಾರ್ಥ ಒದಗಿ ಬಂತು. ದೇವತೆಗಳು ಉಳಿದವರೆಲ್ಲರೂ ಸೇರಿ ಅವನನ್ನ ಪುಷ್ಪವೃಷ್ಟಿಯಿಂದ ಅರ್ಚಿಸಿದ್ರು. ವೃತ್ರಸ್ಯ ದೇಹ ನಿಷ್ಕ್ರಾಂತಂ ಆತ್ಮಜ್ಯೋತಿರರಿಂದಮ ಪಶ್ಯತಾಂ ಸರ್ವಲೋಕಾನಾಂ ಸ್ವಂ ಲೋಕಂ ಸಮಪದ್ಯತ. ವೃತ್ರನ ಶರೀರದಿಂದ ಜ್ಯೋತಿ ರೂಪವಾದಂತಹ ಆತ್ಮ ಹೊರಗೆ ಬಂದು ಎಲ್ಲ ಜ್ಞಾನಿಗಳು ನೋಡ್ತಾ ಇದ್ದ ಹಾಗೇನೆ ವಿದ್ಯಾಧರರದ್ದೇ ಒಂದು ಲೋಕ ಇತ್ತು, ಆ ಲೋಕದೆಡೆಗೆ ಸಾಗಿತು ಅಂತ ಹೇಳ್ತಾ ಇದ್ದಾರೆ. ಏನದು ವೃತ್ರಾಸುರನಿಗೆ ಸಂಬಂಧ ವಿದ್ಯಾಧರರ ಲೋಕಕ್ಕೆ ಅಂತ ನಿಮಗೆ
ಡೌಟ್ ಬರುತ್ತೆ. ಈ ಡೌಟು ಅವರು ಕೇಳ್ಕೊಳ್ತಾರೆ. ಅದರ ಡೌಟ್ ಅನ್ನು ನಾಳೆ ಕ್ಲಿಯರ್ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನವಾನುಸೃತ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ವಿನೋದಾನ ಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಹರಿಃ ಬ್ರಹ್ಮಾಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ.